ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸೋಮಣ್ಣ ಅವ್ರಿಗೆ ಬಿಜೆಪಿ ಟಿಕೆಟ್ ಸಿಕ್ಕರೆ ಒಳ್ಳೇದಾಗುತ್ತೆ ಅಂತ ವೈಯಕ್ತಿಕವಾಗಿ ಸೋಮಣ್ಣ ಕಡೆಯವರು ಹೇಳ್ತಿರೋದು ಎಷ್ಟು ಸತ್ಯವೋ, ಸೋಮಣ್ಣ ಅವ್ರಿಗೆ ಏನಾದ್ರು ಲೋಕಸಭೆ ಟಿಕೆಟ್ ಕೊಟ್ರೆ ಬಿಜೆಪಿಗೂ ಒಳ್ಳೇದಾಗುತ್ತೆ ಅನ್ನೋದು ಅಷ್ಟೇ ಸತ್ಯ. ಇದನ್ನ ಬಿಜೆಪಿ ಹೈಕಮಾಂಡ್ ಚೆನ್ನಾಗಿ ತಿಳ್ಕೋಬೇಕು. ಸೋಮಣ್ಣನ್ ತಕೊಂಡು ಹೋಗ್ಬಿಟ್ಟು ವರ್ಣಾದಲ್ಲೂ ಚಾಮರಾಜನಗರದಲ್ಲೂ ಬಲಿ ಹಾಕ್ಬಿಟ್ರು ವಿಧಾನಸಭಾ ಚುನಾವಣೆಯಲ್ಲಿ. ಇಲ್ಲಾಂದ್ರೆ ಸೋಮಣ್ಣನ್ ಕರೆಕ್ಟ್ ಆಗಿ ನಿಲ್ಸೋ ಜಾಗದಲ್ಲಿ ನಿಲ್ಸಿದ್ರೆ ಗೋವಿಂದರಾಜನಗರದಲ್ಲಿ ರಿಸಲ್ಟ್ ಮಾಡ್ಕೊಂಡು ಬಿಜೆಪಿ ನಂಬರ್ 60. ಈ ಹಾಲನ್ನ ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದು ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ. ಸಿರಿಧಾನ್ಯದಿಂದ ತಯಾರಾದಂತ ಹಾಲು, ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು. 7 ಆಗಿರೋದು. ಸೋಮಣ್ಣ ವಿಚಾರದಲ್ಲಿ ಹೈಕಮಾಂಡ್ ತುಂಬಾ ಚೆನ್ನಾಗಿ ಮಾಸ್ಟರ್ ಪ್ಲಾನ್ ಮಾಡ್ತು. ಎಸ್ಪೆಷಲಿ ಚಾಣಕ್ಯ ಅಂತಾರಲ್ಲ ಅಮಿತ್ ಶಾ, ಸೋಮಣ್ಣ ಸೋಲ್ಸೋದ್ರಲ್ಲ ಅವ್ರ ಪಾತ್ರ ಇದೆ. ಯಡಿಯೂರಪ್ಪ ಅವ್ರು ವಿಜೇಂದ್ರನ್ ತಗೊಂಡೋಗಿ ವರ್ಣದಲ್ಲಿ ನಿಲ್ಸಿ ಬಲಿ ಕೊಡಕ್ ರೆಡಿ ಇರಲಿಲ್ಲ. ರಾಜಕೀಯ ಬೇಕಾದ್ರೆ ಬಿಡ್ತೀನಿ, ನನ್ನ ಮಗನ್ ನಾನು ನಿಲ್ಲಿಸ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರಂತೆ. ಹಂಗಾಗಿ ಯಾರಪ್ಪ ಬಲಿಕ ಬಕ್ರ ತಗೊಂಡು ಹೋಗ್ಬಿಟ್ಟು ಸೋಮಣ್ಣ ಅವ್ರನ್ನ ಹಾಕ್ಬಿಟ್ಟು ತೀರಿಸ್ಬಿಟ್ರು ಅಂತ. ಸೋಮಣ್ಣ ಅವ್ರಿಗೆ ನ್ಯಾಯ ಬೇಕಾ ಬೇಡವೋ? ಸೋಮಣ್ಣ ಅವ್ರು ಬಿಜೆಪಿಗೆ ಏನು ಮಾಡ್ಲಿಲ್ವಾ? ಬಿಜೆಪಿ ಅವ್ರನ್ನ ಮಿನಿಸ್ಟ್ರು ಮಾಡ್ತು ನಿಜ, ಹಂಗನ್ಬಿಟ್ಟು ಬಿಜೆಪಿಗೆ ಅವ್ರೇನು ಮಾಡ್ಲಿಲ್ವಾ? ಎಸ್. ಇತ್ತೀಚೆಗಷ್ಟೇ ಹೈಕಮಾಂಡ್ನ ಭೇಟಿಯಾಗಿ ಬಂದಂತ ಸೋಮಣ್ಣ, ನಂಗೆ ರಾಜ್ಯಸಭೆ ಲೆಕ್ಕಾಚಾರದಲ್ಲಿದ್ದೀನಿ, ಯಾವ ಲೋಕಸಭೆನೂ ಬೇಡ ಏನೂ ಬೇಡ, ರಾಜ್ಯಸಭೆಗೆ ನನಗೊಂದು ವ್ಯವಸ್ಥೆ ಮಾಡಿ ಅಂತ ಕೇಳ್ಕೊ ಬಂದ್ರಂತೆ. ಅಲ್ಲದೆ ಟಫೆಸ್ಟ್ ಯಾವ್ದಾದ್ರು 3 ಕ್ಷೇತ್ರ ಇದ್ರೆ ಹೇಳಿ, ನಾನು ಗೆಲ್ಸ್ಕೊಬಂದು ಕೊಡ್ತೀನಿ ನಿಮಗೆ, ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತೀನಿ ಅಂತ. ಆದ್ರೆ ಇದೀಗ ಸೋಮಣ್ಣ ತುಮಕೂರಲ್ಲಿ ಚುನಾವಣಾ ಆಕಡಕ್ಕೆ ಧುಮ್ಕೋದು ಬಹುತೇಕ ಕನ್ಫರ್ಮ್. ಸೋಮಣ್ಣ ಅವರು ಕಳೆದೊಂದು 2-3 ದಿನದಿಂದ, ಒಂದು ವಾರದಿಂದ ಹೆಚ್ಚು ಕಡಿಮೆ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲಾ ಸಭೆ ಸಮಾರಂಭ, ಮದುವೆ, ಮುಂಜಿ, ನಾಮಕರಣ ಕಾರ್ಯಕ್ರಮಗಳು, ಊರಹಬ್ಬ, ಮಾರಿ ಹಬ್ಬ, ಜಾತ್ರೆ ಏನನ್ನೈತೆ ಎಲ್ಲ ಕಡೆ ಸೋಮಣ್ಣ ಕಾಣಿಸ್ಕೊತಾವ್ರೆ. ಏನೋ ಬೇರೆಯವ್ರನ್ನ ಸೋಮಣ್ಣ ನಿಲ್ಲಿಸ್ಬಿಟ್ಟು ಗೆಲ್ಸ್ಕೊಬರಕ್ ಸೋಮಣ್ಣ ಈ ಲೆವೆಲ್ಗೆ ಓಡಾಡ್ಬೇಕಾ? ಇಲ್ಲ. ಸೋಮಣ್ಣ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದು ಬಿಜೆಪಿ ಅಭ್ಯರ್ಥಿಯಾಗಿ ಫೇಕ್ಸ್. ಅದೆಂಗಪ್ಪ ಅಷ್ಟು ಕಾನ್ಫಿಡೆನ್ಸ್ ಅಂತೀರಾ? ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ, ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೋಮಣ್ಣ ಅವರು ತುಮಕೂರಿನಲ್ಲಿ ಸ್ಪರ್ಧಿಸಿದ್ರೆ ನಮ್ಮ ಯಾವ ಅಭ್ಯಂತರವೂ ಇಲ್ಲ. ಹಾವೇರಿಯಲ್ಲಿ ಸ್ಪರ್ಧಿಸ್ತೀನಿ ಅಂದ್ರೆ ಅಭ್ಯಂತರ ಇರ್ತಿತ್ತು ಈಶ್ವರಪ್ಪನವ್ರದ್ದು. ತುಮಕೂರಲ್ಲಿ ಯಾರವ್ರೆ? ತುಮಕೂರಲ್ಲಿ ಸೋಮಣ್ಣ ಅವ್ರ ಮಗನ ಹೆಸರು ಕೇಳಬತ್ತಿತ್ತು ಪಾಪ. ಅವ್ರಿಗೂ ಏನು ಟಿಕೆಟ್ ಅವು ಇವು ಅಂತ ವ್ಯತ್ಯಾಸಗಳಾದ್ವು. ಹೀಗಾಗಿ ಸೋಮಣ್ಣ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದರೆ ನಮ್ಮ ಯಾವುದೇ ಅಭ್ಯಂತರವಿಲ್ಲ, ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ವಿಜಯೇಂದ್ರ ಅವ್ರು ಹೇಳದ್ಮೇಲೆ ಮುಗಿದೋಯ್ತು. ಹೈಕಮಾಂಡ್ ಮತ್ತೆ ವಿಜಯೇಂದ್ರನೇ ಕೇಳೋದು, ವಿಜಯೇಂದ್ರ ನೋಡಿ ನಾವು ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ, ವಿಜಯೇಂದ್ರ ಅವರೇ ಏನು ಮಾಡ್ತೀರಾ? ನಿಮ್ಮ ರಾಜ್ಯಾಧ್ಯಕ್ಷ ಸ್ಥಾನದ ಭವಿಷ್ಯ ಈ ಬಾರಿ ಲೋಕಸಭಾ ಚುನಾವಣೆಯ ಫಲಿತಾಂಶದ ಮೇಲಿದೆ ಅಂತ. ಹಂಗಾಗಿ ಮತ್ತೆ ಅವ್ರು ಇವ್ರಿಗೆ ಕೇಳ್ತಾರೆ, ಏನು ಅವರೇ ಡಿಸೈಡ್ ಮಾಡೋಕ್ಕೆ? ಹೈಕಮಾಂಡ್ಗೆ ಎಲ್ಲ ಗೊತ್ತಿರುತ್ತೆ. ಸೋಮಣ್ಣ ಅವ್ರಿಗೆ ಗೊತ್ತು ಇಲ್ಲ ಅಂತಲ್ಲ, ಎಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾದ? ನೀವು ಡಿಸಿಷನ್ ತಗೊಳ್ಳಿ ಅಂತ. ಎಸ್, ಈಗ ಸೋಮಣ್ಣ ಅವರು ಸ್ಪರ್ಧಿಸಿದ್ರೆ ಯಾವುದೇ ಅಭ್ಯಂತರ ಇಲ್ಲ. ಪಕ್ಷಕ್ಕಾಗಿ ಸಾಕಷ್ಟು ದುಡಿದಿದ್ದಾರೆ. ನಮ್ಮ ಪಕ್ಷದ ಹಿರಿಯ ನಾಯಕರು, ಉತ್ತಮ ಮಾರ್ಗದರ್ಶಕರು, ಅವ್ರು ನಿಂತ್ಕೊಂಡ್ರೆ ನಮ್ಗೆ ಅಭ್ಯಂತರ ಇಲ್ಲ ಅಂತ ವಿಜಯೇಂದ್ರ ಅವರು ಹೇಳೋರೆ. ವೀಕ್ಷಕರ, ನಿಮ್ಮ ಪ್ರಕಾರ ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರು ದಯವಿಟ್ಟು ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಟಿಕೆಟ್ ಯಾರು ಪಕ್ಷದವ್ರು ಯಾರಿಗಾರು ಕೊಟ್ಕೊಳ್ಳಿ. ನಿಮ್ಮ ಸಂಸದರು ಯಾರಾಗಬೇಕು, ಹಾಗೆ ದೇಶದ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರ, ರಾಹುಲ್ ಗಾಂಧಿ ಅವರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.